ನಾಮ ಮಾತ್ರ ಮಹಿಮೆ ಪಡಲಿ. ಈ ಭೂಮಿಯಲ್ಲಿ ಕಾಣೋದೆಲ್ಲ ಸ್ವಲ್ಪ ದಿನಕ್ಕೆ ಮಾತ್ರ, ಅದೇನಾದರೂ ನಮಗೆ ಪ್ರಯೋಜನ ಆಗುತ್ತಾ ಇಲ್ಲ. ನೋಡಿ, ಒಂದನ್ನು ನಾವು ತಗೊಂಡ್ರಿ, ಉಡ್ಡದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ರೌಂಡ್ ಶೇಪಲ್ಲಿದೆ, ಅದರೊಳಗೆ ಹೋಲ್ಸ್ ಇದೆ. ಇದು ಯಾವ ರೀತಿ ಮಾಡಿರ್ತಾರೆ ಅಂತ ನಾವು ಯೋಚನೆ ಮಾಡಿ ಇದೊಂದು ಸುಂದರವಾಗಿದೆ ಅಂತ ನಾವು ತಗೊತೀವಿ. ತಗೊಂಡು ಎಷ್ಟು ಕಾಲ ಆಯಿತು, ಇದು ಕಣ್ಮುಂದೆ ಇದೆ, ವೇಸ್ಟ್ ಆಗಿ ನಾವು ಒಂದು ಕಡೆ ಇಟ್ಟಿದ್ದೀವಿ. ಕೆಲವೊಮ್ಮೆ ಪೆನ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಯೂಸ್ ಮಾಡಿದ್ರೆ ನಾವು ಯೂಸ್ ಮಾಡ್ಬೋದು. ಪ್ರಸಂಗಿ ಇಲ್ಲಿ ಹೇಳ್ತದೆ 6ನೇ ಅಧ್ಯಾಯ 10ನೇ ಅಧ್ಯಾಯ ವಾಕ್ಯಗಳು ಹೇಳ್ತದೆ ನೋಡಿ, ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದಿರಿಗಿರುವುದನ್ನು ಅನುಭವಿಸುವುದೇ ಲೇಸು ಅಂತ ದೇವ್ರ ವಾಕ್ಯಗಳಿರ್ತದೆ. ಇದು ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಮತ್ತೆ ಮನುಷ್ಯನು ಪ್ರಸಂಗಿ 6:10 ಹೇಳ್ತದೆ ನೋಡಿ, ಮನುಷ್ಯನು ಎಂಥವನಾದರೂ ಪೂರ್ವದಲ್ಲಿ ಅವನಿಗೆ ವಿಧಿಸಲ್ಪಟ್ಟ ಹೆಸರಿನಿಂದ ಅವನು ಮಣ್ಣಿನವನೇ ಎಂದು ಗೊತ್ತಾಗಿದೆ. ತನಗಿಂತ ಬಲಿಷ್ಠನ ಸಂಗಡ ಹೋರಾಡಲಾರನು. ನಿರರ್ಥಕವಾದ ಮಾತುಗಳ ಬಹಳ, ಅವುಗಳಿಂದ ಮನುಷ್ಯನಿಗೆ ಏನು ಪ್ರಯೋಜನ? ನರ್ಲಿನಂತೆ ವ್ಯರ್ಥವಾಗಿ ಕಳೆದು ಹೋಗುವ ಮನುಷ್ಯನು ಜೀವನ ಮಾನದ ದಿನಗಳಲ್ಲೆಲ್ಲ ಅವನಿಗೆ ಯಾವುದು ಮೇಲೆಂದು ಯಾರಿಗೆ ಗೊತ್ತು? ತಾನು ಕಾಲವಾದ ಮೇಲೆ ಇಹಲೋಕದಲ್ಲಿ ಏನಾಗುವುದೆಂದು ಅವನು ಯಾರಿಂದ ತಿಳಿದುಕೊಂಡಾನು? ಆಮೇಲೆ ಸ್ವಲ್ಪ ಕಾಲ ನಾವು ಇರ್ತೀರಿ ಭೂಮಿಯಲ್ಲಲ್ವಾ, ಅದರ ಮಣ್ಣಿನಿಂದ ನಾವು ಉಂಟಾಗಿದಂಥ ಮನುಷ್ಯರು ಕಡೆಗೆ ನಾವು ಮಣ್ಣಿಗೆ ಹೋಗ್ತೀವಿ. ಸೊ ವ್ಯರ್ಥವಾಗಿ ಈ ಲೋಕದಲ್ಲಿ ಇರುವಂಥ ಕಾಲದಲ್ಲಿ ವ್ಯರ್ಥವಾದಂಥ ಕಾರ್ಯಗಳಿಗೆ ನಾವು ಮನಸ್ಸಿಡದೆ ದೇವರ ರಾಜ್ಯನು ನೀತಿಯನ್ನು ಹುಡುಕುತ್ತಾ ಅನುದಿನವೂ ಆತನು ಹುಡುಕಿಕೊಂಡು ಆತನ ವಾರ್ತೆಗಳನ್ನು ಧ್ಯಾನಿಸಿಕೊಂಡು ನಮ್ಮ ಸಹಾಯ ಒತ್ತಾಸೆ ಎಲ್ಲಿಂದ ಬರುತ್ತೆ? ಆತನ ಹೇಳಿದಾನೆ ಪರನಿಂದ ಅಂತ ಕೀರ್ತನೆ 221 ಹೇಳಿದಂತೆ ಆತನ ಅನುದಿನವೂ ಆತನ ಮೊರೆಹೊಕ್ಕಿ ಯೆರೆಮೀಯ 33:3 ಹೇಳಿದಂತೆ ನನ್ನನ್ನು ನೋಡಿ ನೀನು ಕರೆನ ಉತ್ತರಿಸುತ್ತೇನೆ ಅಂತ ದೇವ್ರ ವಾರ್ತೆಗಳು ಹೇಳಿದಂತೆ ಕಷ್ಟ ಕಾಲಗಳಲ್ಲಿ ಆತನ ನೋಡಿ ನಾವು ಮೊರೆ ಇಡುವಾಗ ಆತನ ಬಂದು ನಮಗೆ ಸದ್ದುತನ ದಯಪಾಲಿಸೋ ದೇವರಾಗಿದ್ರೆ. 91ನೇ ಕೀರ್ತನೆಯಲ್ಲಿ ಹೇಳ್ತದೆ, ಕೀರ್ತನೆ 13ನೇ ವಾಕ್ಯ ಹೇಳ್ತದೆ, ಸಿಂಹಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪನು ತುಳಿದು ಬಿಡುವಿ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಜ, ಕಣ್ಣೆದುರಿಗೆ ಟ್ರಿಪ್ಪಿಗೆ ನಾವು ಹೋಗ್ಬೇಕಾದ್ರೆ ನಾವು ಈ ವಾರ್ತೆಗಳು ನಾನು ಓದ್ಬಿಟ್ಟು ದೇವ್ರನ್ನ ವಾರ್ತೆಗಳಪ್ಪ ಸರ್ಪದ ಮೇಲೂ ಸಿಂಹದ ಮೇಲೂ ತುಳಿಯಲು ಅಧಿಕಾರ ನಮ್ಗೆ ಕೊಟ್ಟಿದ್ದಿಲ್ಲಪ್ಪ ಅಂತ ಹೇಳಿ ಪ್ರೇಯರ್ ಮಾಡ್ಕೊಳ್ತೇವೆ. ಒಂದಿನ ನಾವು ಓಪನ್ ಫಾರೆಸ್ಟಲ್ಲಿ ನಾವು ಹೋಗಿ ವ್ಯಾನಲ್ಲಿ ನಾವು ಹೋಗ್ಬೇಕಾದ್ರೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲದೆ 3 ಹುಲಿಗಳು ಬಂದಿತ್ತು. ಆ ಟೈಮ್ ಸರಿಗೆ ವ್ಯಾನ್ ಮಣ್ಣಲ್ಲಿ ನಿಂತು ಬಿಡ್ತು. ಆದ ದೇವರು ಆ ಹುಲಿಗಳ ಬಾಯಿಗೆ ನಮ್ಮನ್ನು ಸಿಕ್ಕದಂತೆ